ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಬೀಡ್ಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆಯೇ ಹಾರ್ಟ್ ಶೇಪ್ ಇರೋವಂಥ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಇವತ್ತು ನಮಗೆ ಡಿಸೈನ್ಗೆ ಬೇಕಾಗಿರೋವಂಥ ಬೀಡ್ಸ್ಗಳು. ಸ್ನೇಹಿತರೆ, ಈ ಥರ ಬೀಡ್ಸ್ಗಳು ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಈಗ ನಾನು ಅದನ್ನು ಸೇಲ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ವಾಟ್ಸಪ್ ನಂಬರಿಂದ ಮೆಸೇಜ್ ಮಾಡಿಬಿಟ್ಟು ನೀವು ಬೇಕಾದರೆ ಬೈ ಮಾಡ್ಕೋಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಪ್ರತಿಯೊಂದು ವಸ್ತುಗಳನ್ನೂ ಅಷ್ಟೇ ನನ್ನ ಹತ್ರ ಇರೋವಂಥದ್ದನ್ನೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಇವು ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಮೊದಲನೇದಾಗಿ ಇಲ್ಲಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡ್ 5 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 10 ಎಳೆ ಥ್ರೆಡ್ ಆಗುತ್ತೆ. ಈ ಥರ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಈಗ ಫಸ್ಟ್ ನೋಡಿ, ನಾವು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕಾಗತ್ತೆ. ಆಚೆ ತೊಗೊಂಡು ಬಂದು ಸ್ವಲ್ಪ ಇಲ್ಲಿ ಕೆಳಗಡೆ ಒಂದು 2 ಇಂಚು 2.5 ಇಂಚ್ ಆಗೋಷ್ಟು ಕೆಳಗಡೆ ಬಿಟ್ಕೋಬೇಕು ಥ್ರೆಡ್ಡು. ಯಾಕಂದರೆ ನಾವು ಗಂಟು ಕೂಡ ಹಾಕೋಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿರೋಣ. ಇಷ್ಟಾದಮೇಲೆ ಇಲ್ಲಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ನ ತೊಗೊಂಡು ಇಲ್ಲಿಗೆ ನಾವು ಬೀಡನ್ನ ಹಾಕೋಬೇಕಾಗತ್ತೆ. ಈಗ ನೋಡಿ, ಈ ರೀತಿ ಸಿಲ್ಕ್ ಥ್ರೆಡ್ ಒಳಗಡೆ ಒಂದು ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಇದಕ್ಕೆ ಒಂದು ಬೀಡ್ ಹಾಕೋತೀನಿ. ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಬಾಕ್ಸ್ ಟೈಪ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಹಾರ್ಟ್ ಶೇಪ್ ಬೀಡನ್ನ ಇದರೊಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಇದರೊಳಗಡೆಯಿಂದ ನಾವು ಮೇಲ್ಗಡೆ ಇನ್ನೊಂದು ಹೋಲ್ ಇರುತ್ತಲ್ಲ, ಅಲ್ಲಿಂದ ನೀಡಲ್ನ ತೊಗೋಬೇಕು. ಈ ರೀತಿ ಬೀಡನ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನೋಡಿ, ಈ ಥರ ಥ್ರೆಡ್ ಒಳಗಡೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ನಮಗೆ ಡಿಸೈನು. ಸೊ ಈಗ ಇದನ್ನು ಗಂಟು ಹಾಕ್ಕೋಬೇಕು. ಫುಲ್ ಮೇಲೆಗಡೆವರೆಗೂ ಇದನ್ನು ಬೀಡು ಇಲ್ಲಿ ಮೇಲೆವರೆಗೂ ಅದು ಕವರ್ ಆಗಿರಬೇಕು. ಈಗ ಈ ರೀತಿ ಒಂದು ನಾಟ್ನ ಮಾಡ್ಕೋಬೇಕು. ನಾಟ್ನ ಮಾಡಿಕೊಂಡು ಇದರೊಳಗಡೆ ನಾವು ಬೀಡನ್ನ ಕುಚ್ಚನ್ನ ಕಟ್ಕೋಬೇಕು. ಆಫ್ ಥ್ರೆಡ್ಸ್ನ ಡಿವೈಡ್ ಮಾಡ್ಕೊಂಬಿಟ್ಟು ನೋಡಿ, ಇದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಆಚೆ ಎಳ್ಕೊತ ಬರಬೇಕಾಗತ್ತೆ. ಕುಚ್ಚು ಲೆಂತ್ ಅಷ್ಟೇ, ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಬಿಟ್ಕೋಬೇಕಾಗತ್ತೆ. ಈ ಥರ ಬರಬೇಕು. ಈ ರೀತಿ ಹಿಡ್ಕೊಂಡು ಕುಚ್ಚನ್ನು ನಾಟ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ ಅಷ್ಟೇ, ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ನ ಹಾಕಿ ಈ ರೀತಿ ಥ್ರೆಡ್ನ ಇಟ್ಕೊಂಡು ನಾಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಗೋಲ್ಡ್ ಕಲರ್ನ ಕೂಡ ಯೂಸ್ ಮಾಡ್ಕೋಬೋದು. ಈಗ ಕುಚ್ಚು ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋತೀನಿ. ಈ ಡಿಸೈನ್ ನೋಡೋದಕ್ಕೆ ನೋಡಿ ಈ ರೀತಿ ಬರುತ್ತೆ. ಸ್ಯಾರಿಗೆ ಹಾಕ್ಕೊಂಡಾಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಡಿಸೈನ್ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ 2 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ. ನೋಡಿ, ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ.
ನಾವು ಕುಚ್ಚಿಂದ ಕುಚ್ಚಿಗೆ ಒಂದು 1.5 ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡು ಹಾಕ್ಕೊಂಡು ಹೋದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಫಸ್ಟು ನೀಡಲ್ ಒಳಗಡೆ ಬೀಡನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟು ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಮೇಲಿಂದನೇ ಥ್ರೆಡ್ನ ಆಚೆ ತೊಗೊಂಬರಬೇಕು. ನೋಡಿ ಈ ರೀತಿ ತೊಗೊಂಬಂದು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕುಚ್ಚಿಗೆ ಒಂದು ಗಂಟು ಹಾಕ್ಕೋಬೇಕು. ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಒಂದು 3 ರಿಂದ 4 ಸರಿ ನಾವು ನಾಟ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಒಂದು 3 to 4 ಟೈಮ್ಸ್ ಮಾಡ್ಕೋಬೇಕು. ಈಗ ಕುಚ್ಚು ಹಿಂದೆಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತಂದು ಕೆಳಗಡೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ಡನ್ನು ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಈ ಬೀಡನ್ನ ನಾವು ಈ ರೀತಿ ಕೆಳಗಡೆ ಜರುಗಿಸ್ಕೋಬೇಕು. ನೋಡಿ ಕುಚ್ಚು ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ. ನಿಮಗೆ ಬೇಕು ಅಂತಂದರೆ ಈ ನಾಟ್ ಏನು ಹಾಕೋತೀವಲ್ಲ ಆವಾಗ ಒಂದು ಬೀಡ್ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಒಂದು ಫ್ಲವರ್ ಬೀಡ್ ಏನಾದರೂ ಹಾಕ್ಕೊಂಡ್ರೆ ನಾವು ಈ ರೀತಿ ಮಾಡಿಕೊಂಡಾಗ ಬೀಡ್ ಮಧ್ಯ ಕುಚ್ಚು ಮಧ್ಯ ಅಥವಾ ಬೀಡ್ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡ್ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆದರೆ ಇದೇ ರೀತಿ ನಾವು ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒಂದು ಕ್ರೋಶ ನೀಡಲ್ನ ತೊಗೊಂಡು ಒಂದು ಹೋಲ್ನ ಮಾಡ್ಕೋತಾ ಇದ್ದೀನಿ. ನೀವು ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಸಹಾಯದಿಂದ ಹೋಲ್ ಮಾಡ್ಕೊಂಡೇ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ಒಂದು ಸೈಡ್ 70 ಎಳೆ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 140 ಎಳೆ ಆಗುತ್ತೆ. ಆ ರೀತಿ ಇದೆ. ಹಾಗೆಯೇ ನೋಡಿ ಈ ರೀತಿಯಾದಂಥ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಬಟ್ಟೆ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಈ ಡಿಸೈನ್ಗೆ ನಾವು ಈ ಥರನೇ ತೊಗೋಬೇಕು. ನೋಡಿ ನಮಗೆ ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದ, ಅಂದರೆ ಈ ಕುಚ್ಚು ಸ್ವಲ್ಪ ಲೆಂತಲ್ಲೇ ಇರಬೇಕಾಗುತ್ತೆ. 1.5 ಇಂಚ್ ಆಗೋಷ್ಟು ಕೆಳಗಡೆ ಕುಚ್ಚು ಲೆಂತನ್ನು ಬಿಟ್ಕೊಂಡು ನಾವು ಒಂದು ನಾಟ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡು ಈ ಥರ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಒಂದು 3 ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳಿ. 3 ಟೈಮ್ಸ್ ಅಥವಾ 4 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಹಾಕ್ಕೋಬೇಡಿ. ನೋಡಿ ಈ ಥರ ಟೈಟಾಗಿ ಒಂದು 3 ಟೈಮ್ಸ್ ನಾಟ್ನ ಮಾಡಿಕೊಂಡು ಹಿಂದೆಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಅಲ್ಲಿ ನಾವು ಕುಚ್ಚನ್ನು ನಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಾನಾಗಲೇ ಹೇಳಿದಾಗೆ ಇಲ್ಲಿ ಕುಚ್ಚು ಲೆಂತ್ ನಮಗೆ 1.5 ಅಥವಾ 1/4 ಇಂಚ್ ಆಗುವಷ್ಟು ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಡಬಲ್ ಸ್ಟೆಪ್ ಬರುತ್ತೆ ಸ್ನೇಹಿತರೆ ಕುಚ್ಚು. ಹಂಗಾಗಿ ಕೆಳಗಡೆ ಇರೋವಂಥ ಕುಚ್ಚು 1.5 ಇಂಚು ಇರೋವಷ್ಟು ನಾವು ನೋಡಿ ಕಟ್ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ನಿಮಗೆ ಅಂತಂದರೆ. ಈಗ ಏನು ಮಾಡಬೇಕಂದ್ರೆ ನಾವು ಸ್ಯಾರಿ ಕಲರ್ ಯಾವುದೇ ಕಲರ್ ಇದ್ರೂ ಒಂದು 2 ಕಲರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಹಂಗಾಗಿ ನಾವು 2 ಕಲರಲ್ಲಿ ಈ ಥ್ರೆಡ್ಗಳನ್ನ ತಗೊಂಡಿರಬೇಕು. ಈಗ ನೋಡಿ ನಾವು ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ.
ತಗೊಂಡು ಈ ರೀತಿ ನೀಟಾಗಿ ಎಲ್ಲದನ್ನು ಜೋಡಿಸಿ ಇಟ್ಕೋಬೇಕು. ಥ್ರೆಡ್ಗಳನ್ನೆಲ್ಲ ಹಿಡ್ಕೊಂಡು ಸೇಮ್ ಇದೇ ಥರ ನಾವು ಜರಿ ಥ್ರೆಡ್ಡಿಂದ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಕೆಳಗಡೆ ನಾವೇನು ಕುಚ್ಚು ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಸ್ವಲ್ಪ ನಮಗೆ ಡಿಸ್ಟರ್ಬ್ ಮಾಡ್ಬೋದು. ಅದಕ್ಕೋಸ್ಕರ ಆ ಕುಚ್ಚನ್ನು ಸ್ವಲ್ಪ ಹಿಂದೆಗಡೆ ತಳ್ಳಿ ಹಿಡ್ಕೋಬೇಕು ನಾವು. ಹಿಡ್ಕೊಂಡು ಅದಾದಮೇಲೆ ಮೇಲ್ಗಡೆ ಇರೋವಂಥ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಆವಾಗ ನಮಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಇಲ್ಲೂ ಕೂಡ ಅಷ್ಟೇ ನಾವು 3 ಟೈಮ್ಸ್ ನಾಟ್ ಮಾಡಿಕೊಂಡು ಕುಚ್ಚು ಹಿಂದೆಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬರಬೇಕು. ತಂದು ಸೇಮ್ 2 ಒಂದೇ ಲೆಂತಲ್ಲೇ ಇರಬೇಕು. ಆ ರೀತಿ ನಾವು ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಮೇಲ್ಗಡೆ ಇರೋದು ಚಿಕ್ಕದು, ಕೆಳಗಡೆ ಇರೋದು ಉದ್ದ ಇರಬೇಕು. ಆ ರೀತಿ ಮಾಡೋ ಹಾಗಿಲ್ಲ. ಈ ಡಿಸೈನಲ್ಲಿ 2 ಕುಚ್ಚು ಲೆಂತು ಸೇಮೇ ಬರಬೇಕು. ನೋಡಿ ಈ ರೀತಿ ಹಿಡ್ಕೊಂಡು ನೋಡಿಕೊಂಡು ಈ ಥರ 2 ಕುಚ್ಚು ಸಮವಾಗಿರೋ ಹಾಗೆ ನಾವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈಗ ನೆಕ್ಸ್ಟ್ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ. ಅಂದರೆ ನಮಗೆ ಈ ಕುಚ್ಚು ಯಾವ ರೀತಿ ಅಂದರೆ ಈಗ ಕಟ್ಟೋದು ನೋಡಿ, ಈ ಬ್ಲೂ ಕಲರ್ ಏನಿದೆ ಅಲ್ವ, ಮೇಲ್ಗಡೆ ಇರೋವಂಥ ಬ್ಲೂ ಕಲರ್ ಥ್ರೆಡ್ನ ನಾನು ಈಗ ಕೆಳಗಡೆ ಹಾಕೋತೀನಿ. ಈ ರೀತಿ ಫಸ್ಟ್ ನೋಡಿ ನೀಡಲ್ ಒಳಗಡೆ ರಿಂಗ್ ಬೀಡ್ ಹಾಕ್ಕೋಬೇಕು. ಅದಾದಮೇಲೆ ನಾವು ಮೇಲಿಂದ ಕೆಳಗಡೆನೇ ನಾವು ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಈ ಡಿಸೈನ್ಗೆ. ಸೊ ನೋಡಿ ಈ ರೀತಿ ಹಿಡ್ಕೊಂಡು ಕುಚ್ಚನ್ನು ನಾಟನ್ನ ಮಾಡ್ಕೋಬೇಕು. ಅಂದರೆ ನಮಗೆ ಈ ಪೂರ್ತಿ ಡಿಸೈನ್ ಹೀಗೇ ಬರುತ್ತೆ ಸ್ನೇಹಿತರೆ. ಫಸ್ಟ್ ಇವಾಗ ಮೇಲೆ ನಾನೇನು ರಿಂಗ್ ಬೀಡ್ ಒಳಗಡೆ ಒಂದು ಚಿಕ್ಕದಾಗಿ ಕುಚ್ಚು ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಅದು ಈಗ ಕೆಳಗಡೆ ಬರುತ್ತೆ. ಕೆಳಗಡೆ ಇರುವಂಥ ನೆವಿ ಬ್ಲೂ ಕಲರ್ ಏನಿದೆ ಅದು ಮೇಲ್ಗಡೆ ಬರುತ್ತೆ. ಈ ರೀತಿ ನಾವು ಚೇಂಜ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈಗ ಕೆಳಗಡೆ ಇರುವಂಥ ಥ್ರೆಡ್ನ ನಾವು ಪಕ್ಕದಲ್ಲಿ ಏನು ಇವಾಗ ಕುಚ್ಚು ಮಾಡ್ಕೊಂಡಿದ್ದೀವಲ್ವ, ಆ ಕುಚ್ಚು ಲೆಂತ್ ಸಮಕ್ಕೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಈ ರಿಂಗ್ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ತಗೋತೀನಿ. ಈಗ ನಾನು ಬ್ಲೂ ಕಲರ್ ಅಂದರೆ ನೆವಿ ಬ್ಲೂ ಕಲರ್ ಏನಿದೆ ಅಲ್ವಾ, ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಹಿಡ್ಕೊಂಡು ಸೇಮ್ ಇವಕ್ಕೆಲ್ಲ ಯಾವ ರೀತಿ ನಾಟ್ ಹಾಕ್ಕೊಂಡು ಅದೇ ಥರ ಇಲ್ಲೂ ಕೂಡ ನಾನು ನಾಟನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಕುಚ್ಚನ್ನು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.